ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ. ಮೀಶೋಯಿಂದ ಇನ್‌ಸ್ಟಾಗ್ರಾಮ್‌ಗ ರೀಲ್ಸ್ ಅಪ್‌ಲೋಡ್ ಮಾಡಿ ದುಡಿಬೇಕು ಮನೇಲಿರೋ ಹೆಣ್ಮಕ್ಳು ಅಂತ ನನಗೆ ಇನ್‌ಸ್ಟಾಗ್ರಾಮಲ್ಲೂ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಮತ್ತೆ ನಂದು ಬಿಸ್ನೆಸ್ ನಂಬರ್ ಇದೆ. ಆ ಬಿಸ್ನೆಸ್ ನಂಬರಲ್ಲೂ ಬಂದು ತುಂಬಾ ಜನ ಕೇಳ್ತಾ ಇದ್ದೀರಾ. ಹೇಗ್ ಮಾಡೋದು? ಏನು ಅಂತ ಹೇಳಿ. ಮತ್ತೆ ನಂದು ಇನ್‌ಸ್ಟಾಗ್ರಾಮಲ್ಲಿ ನಾನು ವಾರ ಪೇಮೆಂಟ್ ಬರುತ್ತೆ ಮೀಶೋಯಿಂದ ನಮ್ಗೆ. ನಾನ್ ಮಾಡ್ತಿರೋ ಆರೋಗ್ಯ ಪೌಡರು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಹೆಸರುಕಾಳು ಜ್ಯೂಸು, ಫೇಸ್ ಆಯಿಲು, ಫೇಸ್ ಪೌಡರು, ಸ್ಪೆಷಲ್ ಗ್ರೀನ್ ಟೀ, ಕಷಾಯ ಪೌಡರು, ಹೆಸರುಕಾಳು ಜ್ಯೂಸು, ಯಾರಿಗಾದ್ರೂ ಮೆಂತೆ ಹಿಟ್ಟು, ಮೆಚೂರ್ಡಾಗಿರೋ ಬಾಣ್ತಿದಿರಿಗೆ ಮೆಂತೆ ಹಿಟ್ಟು ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಹೇಗೆ ಏನಂತ ಫುಲ್ಲು ಡೀಟೇಲ್ ಕೊಡ್ತೀನಿ ನಾನು ಮುಂದೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೇನೂ ಅರ್ಥ ಆಗಲ್ಲ. ಫಸ್ಟು ನಾವು ಇನ್‌ಸ್ಟಾಗ್ರಾಮ್‌ನಿಂದ ನಾನು ತೋರಿಸ್ಕೊಡ್ತೀನಿ. ಮಂಗಳವಾರ ಸಾಯಂಕಾಲ ನಮಗೆ ಇದು ಬರುತ್ತೆ, ಅಮೌಂಟ್ ಬರುತ್ತೆ. ಅಮೌಂಟ್ ಹೇಗೆ ಬರುತ್ತೆ ಅಂತಂದ್ರೆ, ಫಸ್ಟು ನಾವು ಬ್ಯಾಂಕ್‌ದು ಡೀಟೇಲ್ಸ್ ಎಲ್ಲ ನಾವು ಅಟ್ಯಾಚ್ ಮಾಡಬೇಕು ಮೀಶೋ ಇದಕ್ಕೆ. ಆಮೇಲೆ ನಾವು ಇನ್‌ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್‌ಲೋಡ್ ಮಾಡ್ತೀವಿ. ಒಂದು ಪ್ರಾಡಕ್ಟ್ ತಗೊಳ್ತೀವಿ. ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸುತ್ತಿ ಬಳಸಿ ಎಲ್ಲ ಏನಿಲ್ಲ. ನಾವು ಮೀಶೋಯಿಂದ ಆರ್ಡರ್ ಮಾಡಬೇಕು. ಯಾವ ಥರ ಆರ್ಡರ್ ಮಾಡಬೇಕು? ಕಮಿಷನ್ ಯಾವುದಿದೆ ನಮಗೆ 8%, 9%, 10% ಆ ಕಮಿಷನ್ ಇರೋದನ್ನ ನೋಡಿಕೊಂಡು ನಾವು ಆರ್ಡರ್ ಮಾಡಬೇಕು. ಆರ್ಡರ್ ಮಾಡ್ಕೊಂಡ್ಮೇಲೆ ಅದ್ರದ್ದು ವಿಡಿಯೋ ಮಾಡಿ ನಾವು ಆರ್ಡರ್ ಮಾಡಿದ ತಕ್ಷಣ ಅದು ನಾವೆಲ್ಲ ಅಪ್ಲೋಡ್ ಮಾಡಿರ್ತೀವಿ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನಮ್ಗೇನಾಗುತ್ತೆ, ಮೀಶೋಯಿಂದ ನಾವು ತಗೊಂಡಿರೋದನ್ನ ರಿಟರ್ನ್ ಹಾಕ್ಬೋದು. ನಮಗೆ ರಿಟರ್ನ್ ಹಾಕ್ಬೋದು. ಅಷ್ಟೆಲ್ಲ ಇವಾಗ ನಾನು ಅಷ್ಟು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಯಾವುದಾದ್ರೂ ನಾನು ಇಟ್ಕೊಂಡಿದ್ದೀನಾ? ಯಾವುದೂ ಇಟ್ಕೊಂಡಿಲ್ಲ. ಡ್ರೆಸ್‌ಗಳು ಇಟ್ಕೊಳ್ತೀನಿ, ಮತ್ತೆ ಬ್ಲೌಸ್‌ಗಳು ಇಟ್ಕೊಳ್ತೀನಿ, ಸೀರೆ ಇಟ್ಕೊಳ್ತೀನಿ. ಯಾಕಂದ್ರೆ ನಾವು ಅದನ್ನ ಯೂಸ್ ಮಾಡಿ ಅದನ್ನ ರಿಟರ್ನ್‌ಗೆ ಹಾಕಿದ್ರೆ ಪಾಪ ಯಾರೋ ಒಂದು ಪೂಜೆಗೋ ಏನಕ್ಕೋ ಒಂದು ಹಾಕಿರ್ತಾರೆ. ನಾವು ಮೈ ಮೇಲೆ ಹಾಕ್ಕೊಂಡು ಅವ್ರಿಗೆ ರಿಟರ್ನ್ ಕಳಿಸೋದು ಅದು ಸರಿ ಆಗಲ್ಲ ಅಂತ ಬ್ಲೌಸ್‌ಗಳು ನಾನು ಏನು ಹಾಕ್ಕೊಂಡಿರ್ತೀನಿ ಅದನ್ನೆಲ್ಲ ನಾನು ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಬೇರೆದೆಲ್ಲ ಪ್ರಾಡಕ್ಟ್‌ನ ನಾನು ವಿಡಿಯೋ ಮಾಡೋದು ಅವಶ್ಯಕತೆ ಇದ್ರೆ ಮಾತ್ರ ಇಟ್ಕೊಳ್ತೀನಿ. ನೀವು ಅಷ್ಟೇ ಮನೆ ವಸ್ತು ಆಗ್ಲಿ, ಅದು ಸೀರೆ ಆಗ್ಲಿ, ಡ್ರೆಸ್ ಆಗ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಅದ್ರಲ್ಲಿ 3 ಕಾಸು ದುಡಿದ್ಬಿಟ್ಟು 6 ಕಾಸು ವೇಸ್ಟ್ ಮಾಡ್ಕೊಬಾರ್ದು ಅಲ್ವಾ? ನಾವು ದುಡಿತಿರೋದೇ ಒಂದೇನೋ ಮಾಡ್ತಾ ಇದೀವಿ ಅಂದ್ರೆ ದುಡಿಯೋದಕ್ಕೋಸ್ಕರ. ಅದನ್ನ ಬಿಟ್ಬಿಟ್ಟು ತಂದಿರೋ ಐಟಮ್ ಎಲ್ಲ ಅದ್ ಚೆನ್ನಾಗಿದೆ, ಇದ್ ಚೆನ್ನಾಗಿದೆ ಅಂತ ಇಟ್ಕೊಂಡ್ರೆ ನನ್ನ ಫ್ರೆಂಡ್ ಒಬ್ಳು ಹಾಗೆ ಮಾಡ್ತಿದ್ದಾಳೆ. ನೋಡಿದ ಐಟಮ್ ಎಲ್ಲ ಅಯ್ಯೋ ಇದು ಬೇಕು, ಅದು ಬೇಕು ಅಂತೆಲ್ಲ ಇಟ್ಕೊಳ್ತಿದ್ದಾಳಂತೆ. ದಯವಿಟ್ಟು ಆ ಥರ ಮಾಡಬೇಡಿ. ನೀವು ದುಡಿತಾ ಇದ್ದೀರಾ, ದುಡಿಬೇಕು ಅನ್ನೋದೊಂದು ಮಾತ್ರ ಇಟ್ಕೊಳ್ಳಿ. ಮನೆಗೆ ನೋಡಿದ್ದೆಲ್ಲ ವಸ್ತು ಆಗ್ಲಿ, ಏನೇ ಆಗ್ಲಿ ನೋಡಿದ್ದೆಲ್ಲ ಬೇಕು ಅನ್ಸುತ್ತೆ ಅಲ್ವಾ? ಏನ್ ಅವಶ್ಯಕತೆ ಇದೆಯೋ ಅದಕ್ ಮಾತ್ರ ದುಡ್ಡು ಉಪಯೋಗಿಸಿ. ಇಲ್ಲ ಅಂದ್ರೆ ಯಾವುದಕ್ಕೂ ಉಪಯೋಗಿಸ್ಬೇಡಿ. ಒಬ್ರೊಬ್ರು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಏನ್ ಮನೇಲಿರೋ ಪಾತ್ರೆಗಳೆಲ್ಲ ತೊಳೆದು ಒಣಗಾಕಿರ್ತಾರೆ. ನಾನು ಒಂದಾನೊಂದ್ ಕಾಲದಲ್ಲಿ ಒಂದು 20, 25 ವರ್ಷದ ಹಿಂದೆ ಬರೀ ಅದೇ ಹುಚ್ಚಿತ್ತು. ಏನ್ ಪಾತ್ರೆ ನೋಡಿದ್ರು ಬೇಕು. ಇವಾಗ ಒಂದು ಸಂಸಾರಕ್ಕಾಗುವಷ್ಟು ಪಾತ್ರೆನ ನನ್ನ ಫ್ರೆಂಡ್‌ಗೆ ಕೊಟ್ಟೆ. ಅವ್ರ ಊರಲ್ಲಿ ಮನೆ ಇದೆ. ಏನಾದ್ರೂ ಹಬ್ಬ ಹರಿದಿನ ಆದ್ರೆ ಅವ್ರಿಗೆ ಬೇಕಾಗತ್ತೆ ಅಂತ ಕೊಟ್ಟೆ. ಇನ್ನೂ ಎಷ್ಟು ಪಾತ್ರೆ ಇದೆ. ಯಾರಿಗ್ ಕೊಡೋದು? ಅಲ್ವಾ? ಆ ಪಾತ್ರೆಗೆ ಹಾಕೋ ದುಡ್ಡನ್ನ ನಾನು ಇವಾಗ ಏನಾದ್ರು ಅವಾಗ ಚಿನ್ನದ ರೇಟು ತುಂಬಾ ಕಡಿಮೆ ಇತ್ತು. ₹3000 ₹2500 ಇತ್ತು. ಇನ್ನೂ ಕಡಿಮೆನೇ ಇತ್ತೇನೋ. ಅವಾಗ ಒಂದು ಚಿನ್ನ ಅಂತ ತಗೊಂಡಿದ್ರೆ ಆ, ಇವಾಗ ಆ ಪಾತ್ರೆನ ತೊಳಿಬೇಕು, ಬಳಸಲ್ಲ, ಮಾಡಲ್ಲ. ಎಲ್ಲದಕ್ಕೂ ಕುಕ್ಕರ್ ಇಟ್ಕೊಳ್ತೀವಿ. ಅದಕ್ಕೋಸ್ಕರ ಯಾಕೆ ಈ ವಿಷಯ ಬಂತು ಅಂದ್ರೆ, ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳಿ. ನೀವಿವಾಗ ಮೀಶೋಯಿಂದ ತಂದಿರೋದು. ನಾನು ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಯೂಟ್ಯೂಬ್ ಮಾಡೋದು ಹೇಗೆ ಅಂತ ಇದ್ದೀನಿ. ಮೀಶೋ ಆಗ್ಲಿ, ಇನ್‌ಸ್ಟಾಗ್ರಾಮ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ ಯಾರ ಅಪ್ಪನ ಸೊತ್ತು ಅಲ್ಲ. ಆ ಓದಿರೋರು ಮಾಡ್ಬೋದು, ಓದಿಲ್ದೇ ಇರೋರು ಮಾಡ್ಬೋದು. ಇವಾಗ ನಾನು ಯೂಟ್ಯೂಬ್‌ಗೆ ಬಂದ್ಮೇಲೆ ಸ್ವಲ್ಪ ಎಲ್ಲ ಕಲ್ತಿರೋದು. ಅದಕ್ಕೂ ಮುಂಚೆ ನನಗೆ ಏನೂ ಜಾಯಿಂಟ್ ಮಾಡಕ್ ಬರ್ತಾ ಇರ್ಲಿಲ್ಲ ಇಂಗ್ಲೀಷಲ್ಲಿ. ಇವಾಗೆಲ್ಲ ನಾನು ಸ್ವಲ್ಪ ಕೂಡ್ಸಿ ಓದೋದು, ಮಾಡೋದು ಮಾಡ್ತಾ ಇದ್ದೆ. ಮುಂದಕ್ಕೆ ಇನ್ನು ಕಲಿತೀನಿ. ನಿಮ್ಮೆಲ್ರ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಖಂಡಿತ ಕಲಿತೀನಿ. ಈಗ ಮೀಶೋ ಆಯ್ತು ನಾನು ಹೇಳ್ದೆ ಪ್ರಾಡಕ್ಟ್‌ನ ನಾವು ತಗೊಳ್ಳೋದು 14 ದಿವಸ ಇರುತ್ತೆ. ಒಂದೊಂದು 7 ದಿವಸ ಇರುತ್ತೆ ರಿಟರ್ನ್ ಹಾಕೋದಕ್ಕೆ. ನಾನ್ ಮಾಡೋದಿಷ್ಟೇ. ನಾನ್ ಮಾಡ್ದಂಗೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನ ರಿಟರ್ನ್‌ಗೆ ಹಾಕ್ತೀನಿ. ತಿರ್ಗಾ ನಮ್ಗೆ ಅದು ಅವಶ್ಯಕತೆ ಇಲ್ಲ ಅಲ್ವಾ? ವಿಡಿಯೋ ಮಾಡಿದ್ಮೇಲೆ ನಮ್ಗದು ಬೇಡ ಪ್ರಾಡಕ್ಟು. ಅದನ್ನಿಟ್ಟು ನಾವ್ ಯಾವ್ದೋ ಗ್ಯಾನ್‌ದಲ್ಲಿ ಮರ್ತೋದ್ವು ಆಯ್ತು ಅಂತ ಅಂದ್ರೆ ಏನಾಗುತ್ತೆ? ಅದು ಪ್ರಾಡಕ್ಟ್ ಹಾಗೆ ಉಳೀತು. ವೇಸ್ಟ್ ಆಯ್ತಾ? ಅದು 100 ಆಗ್ಲಿ, 200 ಆಗ್ಲಿ, 300 ಆಗ್ಲಿ.
ಆಮೇಲೆ ನಾವು ವಿಡಿಯೋ ಮಾಡಿ ಹಾಕಿದ್ಮೇಲೆ ವಿಡಿಯೋ ಮಾಡಿದ ತಕ್ಷಣ ನಮ್ಗೇನು ಅಮೌಂಟ್ ಬರಲ್ಲ. ನಾವು ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ ತುಂಬಾ. ನಾನೊಂದು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರದೇ ಇನ್ಸ್ಟಾಗ್ರಾಮು, ಯಾರದೇ ಯೂಟ್ಯೂಬ್ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಇನ್ಸ್ಟಾಗ್ರಾಮ್ ಅಲ್ಲಾದ್ರೆ ಒಂದು ಹಾರ್ಟು ಕೊಟ್ಟು ಒಂದು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ತಗೊಳ್ಳೋದಾದ್ರೆ. ಅವಶ್ಯಕತೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಲಿಂಕ್ ಅಂತ ಕಮೆಂಟ್ ಮಾಡಬೇಡಿ, ಆಯ್ತಾ? ಆಮೇಲೆ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ಆ ಲಿಂಕ್ ಅವ್ರಿಗೆ ಹೋಗುತ್ತೆ. ನಾವು ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗಿರುತ್ತೆ. ಆಟೋಮೆಟಿಕ್ ಡಿಎಂ ಅಂತ ಸೆಲೆಕ್ಟ್ ಮಾಡಿರ್ತೀವಿ ನಾವು. ಅದು ಅವ್ರಿಗೆ ಹೋಗುತ್ತೆ. ಅವ್ರು ತಗೊಂಡ್ಮೇಲೆ ನಮಗೆ ಕಮಿಷನ್ ಬೇಸ್ ಮೇಲೆ ನಮಗೆ ಕೊಡುತ್ತೆ. ನಾನು ಇವಾಗ ಹಂತ ಹಂತವಾಗೂ ಪ್ರತಿಯೊಂದು ತೋರಿಸ್ತೀನಿ. ಹೇಗ್ ಮಾಡೋದು ಏನು ಅಂತ ಹೇಳಿ. ಇನ್ಸ್ಟಾಗ್ರಾಮ್ ಇರಲೇಬೇಕು. ಇದಕ್ಕೆ ಇನ್ಸ್ಟಾಗ್ರಾಮ್ ಇರಬೇಕು, ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಇದೆರಡು ಮಾಡ್ತು ಅಂತ ಅಂದ್ರೆ ನಾನು ಮುಂದಿನ ಹಂತ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಿಗಾದ್ರೂ ಈ ವಿಡಿಯೋ ನನಗೆ ಅವಶ್ಯಕತೆ ಇದೆ, ನಾನು ದುಡಿಬೇಕು ಅಂತ ಅವಶ್ಯಕತೆ ಇದೆ ಅನ್ನೋರು ನನಗೆ ಕಮೆಂಟ್ ಮಾಡಿದ್ರೆ, ನಾನು ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ನೋಡಿಕೊಂಡು ನಾನು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ನಾನು ಹೇಳಿದ್ದೀನಿ, ನನ್ನ ಮಗಳು ಅಮೆರಿಕಾಗೆ ಹೋಗಿದ್ದಾಳೆ, ಮಗಳು ಮನೇಲಿದ್ದೀನಿ, ಮೊಮ್ಮಕ್ಕಳಿಬ್ರು ಸ್ಕೂಲ್ಗೆ ಹೋದ್ರು, ಟೈಮ್ ಸಿಗ್ತಾ ಇಲ್ಲ ನನಗೆ. ಈಗ ಅವರು ಹೋದ್ರು ಅಂತೇಳಿ ನಾನು ಕೂಡಲೇ ವಿಡಿಯೋ ಮಾಡಕ್ಕೆ ಶುರು ಮಾಡಿದೆ. 11 ಗಂಟೆ, ಇವಾಗ 12 ಗಂಟೆ ಅಂದರೆ 1 ಅವರ್ ಅಷ್ಟೇ ನಮ್ಮ ಕೃಷ್ಣಪ್ಪನಿಗೆ. ಅವ್ನು ಸ್ಕೂಲಿಂದ ಬಂದ್ಬಿಡ್ತಾನೆ. ಅಷ್ಟರೊಳಗಡೆ ತುಂಬಾ ಜನ ಕೇಳಿದ್ರಿ, ಅಮ್ಮ ನಾವು ಮಾಡಬೇಕು ಮೀಶೋಯಿಂದ ಅರ್ನ್ ಮಾಡಬೇಕು ಅಂತ. ವಾರ ಬರುತ್ತೆ, ಎಷ್ಟಾದ್ರೂ ಬರಲಿ, ಹಾಲ್ಗಾದ್ರೂ ಆಗಲಿ, ನೀರ್ಗಾದ್ರೂ ಆಗಲಿ, ಅಲ್ವಾ? ನಾನು ಹೇಳೋ ಸುಮ್ಮನೆ ಕೂತಿರೋ ಬದಲು ನಾವೇನು ಇಲ್ಲ, ಟೈಮ್ ಕೊಡ್ತೀವಿ, ಒಂದು ಡ್ರೆಸ್ ಹಾಕೊಳ್ತೀವಿ, ಇಲ್ಲ ಇರೋ ಡ್ರೆಸ್ಸಲ್ಲೇ ಮಾಡ್ತೀರಾ ಅಂದ್ರೆ ಮಾಡಿ. ಒಂದು ಸ್ವಲ್ಪ ನಾನು ಹೇಳೋದು ನೀಟಾಗಿ ಡ್ರೆಸ್ ಹಾಕೊಳ್ಳಿ, ಚೆನ್ನಾಗಿ ರೆಡಿ ಆಗಿ, ಚೆನ್ನಾಗಾದ್ರೆ ತುಂಬಾ ಅಲ್ಲ, ರೆಡಿ ಆಗಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ರೆಡಿ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ನಮಗೆ 10 ನಿಮಿಷ ಸಾಕು. ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಎಷ್ಟಾದ್ರೂ ದುಡ್ಡು ಬರ್ಲಿ, 100 ಬರ್ಲಿ, 200 ಬರ್ಲಿ, 50 ಬರ್ಲಿ, 10 ರೂಪಾಯಿ ಬರ್ಲಿ, 10 ರೂಪಾಯಿ ಆದ್ರೂ ಮನೇಲಿ ಕೂತಿರೋರ್ಗೆ ಯಾರು ಕೊಡ್ತಾರೆ? ಇವಾಗ ಯಾರಾದ್ರೂ ಒಬ್ಬರು ತಗೊಳಮ್ಮ 10 ರೂಪಾಯಿ ಆದ್ರೆ ನಾವು ಇಸ್ಕೊಂಡ್ಬಿಡ್ತೀವಾ? ಸ್ವಾಭಿಮಾನ ಯಾಕೆ ನಾವು ಅವ್ರ ಹತ್ರ 10 ರೂಪಾಯಿ ಅದೇ ನಾವು 10 ರೂಪಾಯಿ ಕಷ್ಟಪಟ್ಟು ದುಡ್ದಿದೀವಿ ಅಂತ ಅಂದಾಗ ಏನ್ ಖುಷಿ ಸಿಗುತ್ತೆ ಗೊತ್ತಾ? ನನ್ನ ಫ್ರೆಂಡ್ ಮೊನ್ನೆ ಒಬ್ಳು ಒಂದು ವಿಡಿಯೋಗೆ ಅವಳಿಗೆ 50 ರೂಪಾಯಿ ಬಂತು. ಅವಳಿಗೆ, ಅವಳ ಹೆಸರೆಲ್ಲ ಹೇಳಲ್ಲ ನಾನು, ಮೀಶೋ ಇಂದ. ಅವಳು ಹೇಳಿದ್ಲು ನನ್ಗೆ, ಅಮ್ಮ ಬನ್ನಿಮ್ಮ ಗೋಲ್ಗಪ್ಪ ತಿನ್ಕೊಂಡ್ ಬರೋಣ, ನಾನು 50 ರೂಪಾಯಿ ದುಡ್ದಿದ್ದೀನಿ ಅಂತ ಹೇಳಿದ್ಲು, ಆಯ್ತಾ? ಹಂಗೆ ಖುಷಿ ಆಗುತ್ತೆ. ಅವಳು ತಿನ್ಲೋ ಬಿಟ್ಲೋ ಅದು ಬೇರೆ ಪ್ರಶ್ನೆ, ಆದ್ರೆ ಅವಳು ಖುಷಿ ಆಯ್ತು, ನಾನ್ ದುಡ್ದಿರೋ ದುಡ್ಡಲ್ಲಿ ಗೋಲ್ಗಪ್ಪ ತಿಂತೀನಲ್ಲ ಅಂತಾಳೆ. ಹಾಗೆ ಏನಕ್ಕಾದ್ರೂ ಒಂದಾಗ್ತಾ 10 ರೂಪಾಯಿ ಬಂದ್ರು ಒಂದು ಚಿಕ್ಕ ಪ್ಯಾಕೆಟ್ ಹಾಲ್ ಬರುತ್ತೆ, ಒಂದ್ ಏನೋ ಬಂದ್ರೆ ಏನಕ್ಕೂ ಒಂದಕ್ಕಾಗತ್ತೆ ಅಲ್ವಾ? ಹಾಗಾಗಿ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ, ನಾನು ದುಡಿಬೇಕು ಅಂತ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಆದಷ್ಟು ತಿಳಿಸ್ಕೊಡ್ತೀನಿ, ಆಯ್ತಾ? ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.